ಆಯುರ್ವೇದದಲ್ಲಿ ನುಗ್ಗೆ ಸೊಪ್ಪು ರಾಮಬಾಣ ಇದ್ದಾಗೆ ನುಗ್ಗೆ ಸೊಪ್ಪಿನಲ್ಲಿ ಹಲವಾರು ಔಷಧೀಯ ಗುಣಗಳಿರೋದ್ರಿಂದ ನುಗ್ಗೆ ಸೊಪ್ಪನ್ನು ನಾವು ಪ್ರತಿನಿತ್ಯ ಯಾವುದೋ ಒಂದು ರೀತಿಯಲ್ಲಿ ಆಹಾರದಲ್ಲಿ ಸೇವಿಸೋದ್ರಿಂದ 300 ರೋಗಗಳಿಂದ ನಾವು ದೂರ ಇರಬಹುದು ಅನ್ನೋದು ಆಯುರ್ವೇದದಲ್ಲಿ ಇದಕ್ಕೆ ಒಂದು ಒಳ್ಳೆ ಮಹತ್ವವನ್ನೇ ಕೊಟ್ಟಿದ್ದಾರೆ. ತುಂಬ ಒಳ್ಳೆಯ ಔಷಧಿ ಗುಣಗಳಿರೋ ಈ ಒಂದು ನುಗ್ಗೆ ಸೊಪ್ಪನ್ನು ಬಳಸಿ ನಾವು ಪ್ರತಿನಿತ್ಯ ಯಾವುದೋ ಒಂದು ರೀತಿಯಲ್ಲಿ ಚಪಾತಿ, ರೊಟ್ಟಿ, ಪೂರಿ, ಪಲ್ಯಗಳು, ದಾಲು ಅಥವಾ ಜ್ಯೂಸು ಯಾವ್ದು ಬೇಕಾದರೂ ಮಾಡಿಕೊಂಡು ನಮ್ಗೆ ಇಷ್ಟ ಆಗಿದ್ದನ್ನು ತಿನ್ನೋದ್ರಿಂದ ನಮ್ಮ ಆರೋಗ್ಯವನ್ನು ನಾವು ಎಷ್ಟರ ಮಟ್ಟಿಗೆ ಆಗುತ್ತೋ ಅಷ್ಟರ ಮಟ್ಟಿಗೆ ನಾವು ಕಾಪಾಡ್ಕೋಬೋದು. ಈ ಒಂದು ನುಗ್ಗೆ ಸೊಪ್ಪಿನಿಂದ ಇವತ್ತು ನಾನು ಪರೋಟಾನ ಮಾಡ್ತಾ ಇದ್ದೀನಿ. ಮೊದಲಿಗೆ ವಿಜಯಸ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ. 1.5 ಕಪ್ನಷ್ಟು ನುಗ್ಗೆ ಸೊಪ್ಪನ್ನು ತೊಗೊಂಡಿದ್ದೀನಿ. ಇದು ಕಡ್ಡಿ ಎಲ್ಲ ಬಿಡಿಸಿ ಸಪ್ರೇಟ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಸಣ್ಣಗೆ ಕಟ್ ಮಾಡಿ ಇಟ್ಕೊಬೇಕು. ಗೋಧಿ ಹಿಟ್ಟು ಅಥವಾ ನೀವು ಯಾವುದೇ ಒಂದು ಪರೋಟ ಚಪಾತಿ ಮಾಡ್ತೀವಿ ಅಂದರೆ ಅದ್ರ ಜೊತೆಗೆ ಮಿಕ್ಸ್ ಆಗಬೇಕು ಆ ಥರ. ಈಗ ನಾನಿಲ್ಲಿ ಒಂದು ಬೌಲ್ಗೆ 2 ಕಪ್ನಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಒಂದು ಅರ್ಧ ಕಪ್ನಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಕಡಲೆ ಹಿಟ್ಟು ಬೇಡ ಅನ್ನೋರು ಸ್ಕಿಪ್ ಕೂಡ ಮಾಡ್ಕೊಳ್ಬೋದು, ಬರೀ ಗೋಧಿ ಹಿಟ್ಟಲ್ಲೇ ಮಾಡ್ಕೊಬೋದು. ನಾನಿಲ್ಲೀಗ ತೊಳೆದಿರೋ ಅಂಥ ನುಗ್ಗೆ ಸೊಪ್ಪು 1 ಕಪ್ಪಷ್ಟು ಹಾಕ್ಕೊಳ್ತಾ ಇದ್ದೀನಿ. ಮತ್ತು 1 ಟೇಬಲ್ ಸ್ಪೂನಷ್ಟು ಶುಂಠಿ ತುರಿದಿರೋದಾಗಲಿ ಅಥವಾ ನೀವು ಪೇಸ್ಟ್ ಆಗಲಿ ಹಾಕ್ಕೊಳ್ಬೋದು. ನಾನು ಹಸಿಮೆಣ್ಸಿನ್ಕಾಯಿ ಪೇಸ್ಟು ಅದನ್ನು ಅಷ್ಟೇ ನೀವು ಪೇಸ್ಟ್ ಆಗಲಿ ಅಥವಾ ಸಣ್ಣಗೆ ಕಟ್ ಮಾಡಿಬಿಟ್ಟಾದರೂ ಹಾಕ್ಕೊಳ್ಬೋದು. ಮತ್ತು 2 ಟೀ ಸ್ಪೂನಷ್ಟು ಎಳ್ಳನ್ನು ಹಾಕ್ಕೊಂಡಿದ್ದೀನಿ. ಅರ್ಧ ಸ್ಪೂನಷ್ಟು ಅಚ್ಚ ಖಾರದ ಪುಡಿ, ಅರ್ಧ ಸ್ಪೂನಷ್ಟು ಗರಂ ಮಸಾಲ, ಒಂದು 1/4 ಟೀ ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡಿದ್ದೀನಿ. 1/4 ಟೀ ಸ್ಪೂನಷ್ಟು ಅಜ್ವೈನನ್ನು ಹಾಕ್ಕೊಂಡಿದ್ದೀನಿ. ಮತ್ತು ರುಚಿಗೆ ಸರಿ ಹೋಗೋಷ್ಟು ಉಪ್ಪು ಮತ್ತು ಖಾರ ನಿಮಗೆ ನೋಡಿ ನೀವು ಟೇಸ್ಟಿಗೆ ಸರಿ ಹೋಗೋಂಗೆ ಖಾರ ಹಾಕ್ಕೊಳ್ಳಿ. ಅಚ್ಚ ಖಾರದ ಪುಡಿ ಮತ್ತು ಮೆಣಸಿನ್ಕಾಯನ್ನು. ಅರ್ಧ ಕಪ್ನಷ್ಟು ನಾನಿಲ್ಲಿ ಮೊಸರನ್ನು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಒಂದು ಮೀಡಿಯಮ್ ಸೈಜ್ದು ಈರುಳ್ಳಿನೂ ಅಷ್ಟೇ ಸಣ್ಣಗೆ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಇಷ್ಟ ಇಲ್ಲ ಅನ್ನೋರು ಈರುಳ್ಳಿ ಹಾಕ್ಕೊಳ್ದೆ ಕೂಡ ಮಾಡ್ಕೊಬೋದು. ನಾನು ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತೇಳಿ ಈರುಳ್ಳಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಾಕಿ ಇದನ್ನೆಲ್ಲನೂ ಒಂದ್ಸರಿ ಕೈನಲ್ಲಿ ಹಾಗೆ ಮಿಕ್ಸ್ ಮಾಡ್ಕೋಬೇಕು. ನೀರು ಹಾಕ್ತೆ ಒಂದ್ಸರಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮತ್ತು ಈ ರೀತಿ ಮಿಕ್ಸ್ ಮಾಡಿ ಇಟ್ಕೊಂಡ್ಬಿಟ್ರೆ ನಮ್ಗೆ ಯಾವಾಗ ಬೇಕೋ ಆವಾಗ ನೀರು ಹಾಕಿ ಕಲಿಸ್ಕೊಳ್ಬೋದು. ಒಟ್ಟಿಗೆ ನೀರು ಹಾಕ್ಬಿಟ್ಟು ಒಂದು 2 ಅವರ್ ಇಟ್ಬಿಟ್ವಿ ಅಂದರೆ ನೀರು ಇದು ಮೊಸರು ಈರುಳ್ಳಿ ಎಲ್ಲ ಹಾಕಿರೋದ್ರಿಂದ ಏನಾಗುತ್ತೆ, ನೀರು ಬಿಟ್ಕೊಂಡಂಗೆ ಆಗಿಬಿಡುತ್ತೆ. ತುಂಬ ಮೆತ್ತಗಾಗ್ಬಿಡುತ್ತೆ. ಸೊ ಮೆತ್ತಗಾಗ್ಬಿಟ್ರೂ ನಾವು ಆಮೇಲೆ ಬೇಕಾದ್ರೆ ಇದಕ್ಕೆ ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೊಂಡು ಕೂಡ ಮಾಡ್ಕೋಬೋದು. ಅಥವಾ ನೀವು ಬೇಡ ಅಂದರೆ ಈ ಥರ ಇಷ್ಟು ಮಾತ್ರ ಮಿಕ್ಸ್ ಮಾಡಿಬಿಟ್ಟು ತೆಗೆದಿಟ್ಕೊಂಡು ಮಧ್ಯಾಹ್ನಕ್ಕೂ ಇಲ್ಲ ಸಾಯಂಕಾಲಕ್ಕೂ ಮಿಕ್ಸ್ ಮಾಡ್ಕೊಳ್ತೀವಿ ಅಂದಾಗ ತೆಗೆದು ಅರ್ಧದಷ್ಟು ಪಕ್ಕಕ್ಕೆ ಇಟ್ಕೊಂಡು ಇನ್ನು ಅರ್ಧದಷ್ಟು ನಮಗೆ ಇವಾಗ ತಕ್ಷಣಕ್ಕೆ ಬೇಕಾಗಿರೋಂಗೆ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು. ಸೇಮ್ ಗೋಧಿ ಹಿಟ್ಟೆಲ್ಲ ನಾವು ಯಾವ ರೀತಿ ಮಿಕ್ಸ್ ಮಾಡ್ಕೊಳ್ತೀವೋ ಅದೇ ಥರನೇ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಒಂದೇ ಸರಿ ಒಟ್ಟಿಗೆ ನೀರು ಹಾಕ್ಕೊಳ್ಳೋದಕ್ಕಿಂತ ಈ ಥರ ಸ್ವಲ್ಪನೇ ಹಾಕ್ಕೊಂಡು ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನಾವು ಗೋಧಿ ಹಿಟ್ಟೆಲ್ಲ ಯಾವ ಅದಕ್ಕೆ ಕಲಿಸ್ತೀವೋ ಅದಕ್ಕೆ ಕಲಿಸ್ಕೊಂಡ್ರೆ ಸಾಕು. ಲಟ್ಟಿಸೋದಕ್ಕೆ ಬರಬೇಕು ಹಿಟ್ಟು ಆ ಥರ. ತುಂಬ ಹೊತ್ತೇನು ನೆನೆಸೋದೂ ಬೇಕಾಗಿಲ್ಲ. ಒಂದು 10 ನಿಮಿಷ ಬಿಟ್ಟರೆ ಸಾಕಾಗುತ್ತೆ. ತುಂಬ ಗಟ್ಟಿ ಇತ್ತು ಅಂದರೆ ಇಲ್ಲ ನೀವು ಕರೆಕ್ಟ್ ಹದದಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಆಗಲೇ ತಕ್ಷಣಕ್ಕೆ ಲಟ್ಟಿಸ್ಕೊಳ್ಬೋದು. ನೋಡಿ ಇದು ಆಗಿದೆ. ಈಗ ಇದಕ್ಕೆ ನಾನಿಲ್ಲಿ 1 ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಹಾಕ್ಬಿಟ್ಟು ಒಂದು ವೇಳೆ ಗಟ್ಟಿ ಇತ್ತಂದರೆ ಈ ಥರ ಎಣ್ಣೆ ಹಾಕಿ ಬಿಟ್ಟರೆ ನೀವು ಸ್ವಲ್ಪ ಒಂದು 10 ನಿಮಿಷ ಬಿಟ್ಟರೆ ಚೆನ್ನಾಗಿ ಬರುತ್ತೆ ಲಟ್ಟಿಸಿದಾಗ ಚಪಾತಿ, ಮತ್ತು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಈಗ ನಾನಿಲ್ಲಿ ಒಂದು 10 ನಿಮಿಷ ಬಿಟ್ಟಾದಮೇಲೆ ಈಗ ಉಂಡೆ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಸೈಜಿಗೆ ಬೇಕೋ ಆ ಸೈಜ್ಗೆ ಉಂಡೆ ಮಾಡ್ಕೋಬೋದು. ನಾನಿಲ್ಲಿ ಒಂದು ಲೆಮನ್ ಸೈಜಷ್ಟು ಉಂಡೆನ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ನಾವು ಪರೋಟ ಚಪಾತಿಗಳು ಯಾವುದೇ ಒಂದು ಮಾಡಿದ್ರೆ ಮಕ್ಕಳಿಗೆ ಬಾಕ್ಸಿಗೆ ಕೂಡ ಅಥವಾ ದೊಡ್ಡವರಿಗೆ ಕೂಡ ಲಂಚ್ ಬಾಕ್ಸಿಗೆ ಹಾಕಿ ಕಳಿಸ್ಬೋದು. ನುಗ್ಗೆ ಸೊಪ್ಪಿಂದ ಯಾವುದೋ ಒಂದು ಡಿಶ್ ಮಾಡಿ ಮಕ್ಕಳಿಗೆ ಆಗಲಿ ದೊಡ್ಡವ್ರಿಗೆ ಆಗಲಿ ಕೊಡೋದ್ರಿಂದ ಅಂದರೆ ನಮಗೆ ಹಾಲಿನಲ್ಲಿ ಎಷ್ಟು ಕ್ಯಾಲ್ಶಿಯಮ್ ಸಿಗುತ್ತೋ ಅಷ್ಟು ಕ್ಯಾಲ್ಶಿಯಮ್ಮು ಈ ನುಗ್ಗೆ ಸೊಪ್ಪಿನಲ್ಲಿ ಸಿಗುತ್ತೆ. ಬೋನ್ಸ್ನ ಸ್ಟ್ರಾಂಗ್ ಮಾಡುತ್ತೆ ಮತ್ತು ಸ್ಕೆಲಿಟನ್ ಹೆಲ್ತ್ನ ಇಂಪ್ರೂವ್ ಮಾಡುತ್ತೆ ಇದು. ಮತ್ತು ವಿಟಮಿನ್ ಎ ಇದರಲ್ಲಿ ಹೆಚ್ಚಾಗಿ ಸಿಗುತ್ತೆ. ಅಂದರೆ ಕ್ಯಾರೆಟಲ್ಲಿ ಎಷ್ಟು ಸಿಗುತ್ತೋ ಅದಕ್ಕಿಂತ ಹೆಚ್ಚಾಗಿ ಈ ನುಗ್ಗೆ ಸೊಪ್ಪಿನಲ್ಲಿ ಸಿಗುತ್ತೆ. ನುಗ್ಗೆ ಸೊಪ್ಪಲ್ಲಿ ತುಂಬಾ ಬೆನಿಫಿಟ್ಸ್ ಇದೆ. ಈ ರೀತಿ ಪ್ರತಿನಿತ್ಯ ನಾವು ಯಾವುದೋ ಒಂದು ನಮ್ಮ ಕೈಲಿ ಆದಷ್ಟು ಮಟ್ಟಿಗೆ ಈ ರೀತಿ ಡಿಶ್ಗಳನ್ನು ಮಾಡಿಕೊಂಡು ತಿನ್ನೋದ್ರಿಂದ ನಮ್ಮ ಆರೋಗ್ಯನ ಕಾಪಾಡ್ಕೋಬೋದು. ಈಗ ನಾನಿಲ್ಲಿ ಪರೋಟ ಅಥವಾ ಚಪಾತಿ ನಾವು ಯಾವ ಥರ ಲಟ್ಟಿಸ್ತೀವೋ ಅದೇ ಥರನೇ ಲಟ್ಟಿಸ್ಕೊಳ್ಬೇಕಾಗತ್ತೆ. ಸ್ವಲ್ಪ ಡ್ರೈ ಪೌಡರನ್ನು ಹಾಕಿಬಿಟ್ಟು ಈ ರೀತಿ ಲಟ್ಟಿಸ್ಕೋಬೇಕು. ನಿಮ್ಗೆ ಒಂದು ವೇಳೆ ಅದು ಅಡ್ತಾ ಇದೆ ಅಂದರೆ ಲಟ್ಟಿಸುವಾಗ ಒಂದು ಸ್ವಲ್ಪ ಡ್ರೈ ಪೌಡರನ್ನು ಮೇಲ್ಗಡೆ ಹಾಕ್ಕೊಂಡು ಕೂಡ ಲಟ್ಟಿಸ್ಕೋಬೋದು. ನಮಗೆ ಯಾವ ಶೇಪಿಗೆ ಬೇಕಾದರೂ ನಾವು ಲಟ್ಟಿಸ್ಕೋಬೋದು. ಅಥವಾ ನೀವು ಶೇಪ್ ಬರಲಿಲ್ಲ ಅಂದ್ರೂ ಪರವಾಗಿಲ್ಲ, ನಿಮ್ಗೆ ಯಾವ ಥರ ಬರುತ್ತೋ ಆ ಥರ ಲಟ್ಟಿಸ್ಬಿಟ್ಟು ಸ್ವಲ್ಪ ತಿಕ್ಕಾಗೇ ಲಟ್ಟಿಸ್ಕೊಳ್ಬೇಕು. ಚಪಾತಿ ಆದರೆ ತೆಳ್ಳಗಾದರೂ ಮಾಡ್ಕೋಬೋದು, ಆದರೆ ಪರೋಟಕ್ಕೆ ಸ್ವಲ್ಪ ತಿಕ್ಕಾಗೇ ಇರಬೇಕು.
ಇದನ್ನು ಲಟ್ಟಿಸ್ಕೊಂಡಾದಮೇಲೆ ನೀವು ಒಂದು ಪ್ಲೇಟು ಯಾವುದಾದ್ರೂ ಡಬ್ಬಿದು ಮುಚ್ಚಳ ಆಗಲಿ ಅಥವಾ ನೀವು ಇನ್ನು ಯಾವುದೇ ಒಂದು ಪ್ಲೇಟಲ್ಲೇ ಆಗಲಿ ಇದನ್ನು ನೋಡಿ, ನಾನು ಈ ಥರ ಲಟ್ಟಿಸ್ಕೊಂಡಿದ್ದೀನಿ. ಈಗ ಶೇಪ್ ಬೇಕು ನಮಗೆ ಕರೆಕ್ಟಾಗಿ ಅಂತಂದರೆ ಒಂದು ಮುಚ್ಚಳನ ತೊಗೊಂಡು ನೀವು ಅದರ ಮೇಲೆ ಪ್ರೆಸ್ ಮಾಡಿದ್ರೆ ಎಡ್ಜಸ್ಸಲ್ಲೆಲ್ಲ ಬರೋದನ್ನು ತೆಕ್ಕೋಬೋದು. ನಾನಿಲ್ಲಿ ಕುಕ್ಕರಿಗೆ ಕೆಳಗಡೆ ಹಾಕುವಂಥ ಪ್ಲೇಟನ್ನು ತೊಗೊಂಡಿದ್ದೀನಿ, ಶಾರ್ಪಾಗಿರುತ್ತೆ ಅಂತ. ಇದನ್ನು ಹಾಕಿ ಇದು ಸೈಡಲ್ಲಿ ಬರೋವಂಥದ್ದು ಹಿಟ್ಟನ್ನೆಲ್ಲ ತೆಕ್ಕೊಳ್ತಾ ಇದ್ದೀನಿ. ಈ ಹಿಟ್ಟನ್ನು ಕೂಡ ನಾವೇನು ವೇಸ್ಟ್ ಆಗೋದಿಲ್ಲ. ಇನ್ನೊಂದು ಉಂಡೆ ಮಾಡಿಕೊಂಡು ನಾವು ಅದನ್ನು ಕೂಡ ಮಾಡ್ಕೊಬೋದು. ಕರೆಕ್ಟ್ ಶೇಪಲ್ಲಿ ಬರುತ್ತೆ ನಿಮಗೆ. ತುಂಬ ಈಸಿಯಾಗೇ ನಾವು ಕೈಗೆ ಕೂಡ ತೆಕ್ಕೊಳ್ಬೋದು ಪರೋಟಾನ. ನೋಡಿ ಈಸಿಯಾಗೆ ಬರುತ್ತೆ. ನೋಡಿದು ಕರೆಕ್ಟ್ ಶೇಪಲ್ಲಿ ಬಂದಿದೆ. ಈ ಥರ ಮಾಡ್ಕೊಬೋದು ಶೇಪ್ ಬೇಕು ಅನ್ನೋಂಗಿದ್ರೆ. ಈಗ ನಾನಿಲ್ಲಿ ತವಾನ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ. ತವ ಚೆನ್ನಾಗಿ ಬಿಸಿ ಆದಮೇಲೆ ಇದಕ್ಕೆ 1 ಟೀ ಸ್ಪೂನಷ್ಟು ತುಪ್ಪ, ಎಣ್ಣೆ, ಬೆಣ್ಣೆ ನೀವು ಯಾವುದಾದ್ರೂ ಹಾಕ್ಕೊಳ್ಬೋದು. ಹಾಕ್ಕೊಂಡು ಪರೋಟನ ಹಾಕ್ಕೊಳ್ಳಿ. ಇದು ಮೇಲ್ಗಡೆನೂ ಅಷ್ಟೇ ನಿಮ್ಗೆ ಯಾವುದು ಅಂದರೆ ತುಪ್ಪ, ಎಣ್ಣೆ, ಬೆಣ್ಣೆ ಯಾವುದು ಇಷ್ಟ ಆಗುತ್ತೋ ಅದನ್ನು ಹಾಕ್ಕೊಂಡು ನೀವು ಪರೋಟನ ಮಾಡ್ಕೊಬೋದು. ಅಥವಾ ಡಯಟ್ ಮಾಡೋರಾದರೆ ಎಣ್ಣೆ ತುಪ್ಪ ಎಲ್ಲನೂ ಸ್ಕಿಪ್ ಮಾಡ್ಕೊಂಡು ಕೂಡ ಮಾಡ್ಕೊಬೋದು. ಹಾಗೇನೂ ಮಾಡ್ಕೊಬೋದು, ಚೆನ್ನಾಗಿ ಬರುತ್ತೆ. ಈ ರೀತಿ ಎರಡೂ ಕಡೆ ಒಂದು 2 ನಿಮಿಷ ಈ ಥರ ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಕೊಂಡು ಬೇಯಿಸ್ಕೊಂಡ್ರೆ ನಮಗೆ ಪರೋಟ ರೆಡಿ ಆಗುತ್ತೆ. ತುಂಬ ಸಿಂಪಲ್ಲಾಗಿ ಆಗುತ್ತೆ, ಈಸಿಯಾಗೂ ಮಾಡ್ಕೊಬೋದು. ಮತ್ತು ಹೆಲ್ದಿಯಾಗಿ ಟೇಸ್ಟಿಯಾಗಿರೋವಂಥ ಈ ಪರೋಟ ಸಿಂಪಲ್ಲಾಗಿ ಮಕ್ಕಳ ಲಂಚ್ ಬಾಕ್ಸಿಗೆ, ದೊಡ್ಡವ್ರ ಲಂಚ್ ಬಾಕ್ಸಿಗೆ ಮಾಡಿ ಹಾಕಿ ಕಳಿಸ್ಬೋದು. ತುಂಬ ಬೇಗನೂ ಆಗುತ್ತೆ, ತುಂಬ ಕಷ್ಟನೂ ಏನೂ ಆಗೋದಿಲ್ಲ. ಈಗ ನೋಡಿ ಪರೋಟ ರೆಡಿ ಆಯಿತು. ಇದನ್ನು ನಾವು ಯಾವುದ್ರ ಜೊತೆ ಬೇಕಾದ್ರೂ ಸರ್ವ್ ಮಾಡ್ಕೊಬೋದು. ಕರಿ ಜೊತೆ ಆಗಲಿ ಅಥವಾ ಚಟ್ನಿಗಳ ಜೊತೆ ಅಥವಾ ಪಿಕಲ್ ಜೊತೆ ಆಗಲಿ, ಮೊಸರು ಜೊತೆ ಆಗಲಿ, ಯಾವುದ್ರ ಜೊತೆ ಬೇಕಾದ್ರೂ, ರೈತ ಜೊತೆ ಬೇಕಾದ್ರೂ ಮಾಡ್ಕೊಬೋದು. ತುಂಬ ಸಿಂಪಲ್ಲಾಗಿ ಟೇಸ್ಟಿಯಾಗಿರುತ್ತೆ. ಮಕ್ಕಳಿಗೆ ಆಗಲಿ ದೊಡ್ಡವ್ರಿಗೆ ಆಗಲಿ ಈ ರೀತಿ ಲಂಚ್ ಬಾಕ್ಸಿಗೆ ಈಸಿಯಾಗಿ ಮಾಡಿ ನೀವೂ ಕಳಿಸಿ. ಮತ್ತು ಪ್ರತಿನಿತ್ಯ ಯಾವುದೋ ಒಂದು ರೀತಿಯಲ್ಲಿ ಮಕ್ಕಳಿಗೆ ಆಗಲಿ ದೊಡ್ಡವ್ರಿಗೆ ಆಗಲಿ ಈ ನುಗ್ಗೆ ಸೊಪ್ಪಿನಿಂದ ಈ ರೀತಿ ರೆಸಿಪಿಗಳು, ಡಿಶ್ಗಳನ್ನು ಮಾಡಿ ನೀವು ತಿನ್ನಿ ಕಳಿಸಿ, ಆರೋಗ್ಯವಾಗಿರಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನೋಡಿದ ಪ್ರತಿಯೊಬ್ಬರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.